ಓಂ ಗುರುಭ್ಯೋ ನಮಃ. ವೀಕ್ಷಕರೇ, ನಾನು ನಿಮ್ಮ ರವೀಂದ್ರ ಭಟ್ ಮಾತನಾಡ್ತಾ ಇರೋಂಥದ್ದು. ನೋಡಿ, ಸಿಂಹ ರಾಶಿ ಫೆಬ್ರವರಿ 2026 ಮಾಸಿಕ ಫಲಾನುಫಲ ಯಾವ ರೀತಿ ಇರುತ್ತೆ ಅನ್ನೋಂಥದ್ದನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ವೀಕ್ಷಕರೇ, ಇದೇ ರೀತಿಯ ಹಲವು ನಿಮ್ಮ ರಾಶಿಯ ಫಲಾನುಫಲ ಈ ಚಾನಲ್ನಲ್ಲಿ ನಿಮಗೆ ಖಂಡಿತವಾಗಲೂ ನಾನು ಕೊಡ್ತಾ ಇರ್ತೀನಿ. ನೋಡಿ, ಸಿಂಹ ರಾಶಿ ಈ ತಿಂಗಳು ಅಂದರೆ ಫೆಬ್ರವರಿ ತಿಂಗಳು ನಿಮಗೆ ಅನೇಕ ಅಂಶಗಳಲ್ಲಿ ನಿಮಗೆ ಏರಿಳಿತಗಳಿಂದ ತುಂಬಿರ್ತದೆ. ನಿಮಗೆ ಆಯಿತಾ, ನಿಮ್ಮ ಆತ್ಮವಿಶ್ವಾಸ, ತಾಳ್ಮೆ ಬಹಳ ಇಂಪಾರ್ಟೆಂಟ್. ಅಂದರೆ ನಿಮಗೆ ತಾಳ್ಮೆ, ನಿಮ್ಮ ಆತ್ಮವಿಶ್ವಾಸ ಮತ್ತು ನಿಮ್ಮ ನಿರಂತರ ಪ್ರಯತ್ನಗಳ ಮೂಲಕ ನೀವು ಬಹುಕಾಲದಿಂದ ಅಂದರೆ ನೀವು ತುಂಬ ದಿನಗಳಿಂದ ನೀವು ಬಯಸ್ತಾ ಇರೋಂತಹ ಒಂದು ಯಶಸ್ಸು ನಿಮಗೆ ಈ ತಿಂಗಳು ನಿಮಗೆ ಖಂಡಿತವಾಗಲೂ ನೀವು ಸಾಧಿಸುವಂತಹ ಒಂದು ಟೈಮ್ ನಿಮಗೆ ಈ ತಿಂಗಳಲ್ಲಿ ಬಂದೇ ಬರ್ತದೆ. ಅದಕ್ಕೆ ನೀವು ನಿಮ್ಮ ಆತ್ಮವಿಶ್ವಾಸ, ತಾಳ್ಮೆ ಹಾಗೂ ನಿರಂತರ ಪ್ರಯತ್ನಗಳು ಖಂಡಿತವಾಗಲೂ ನಿಮ್ಮಿಂದ ಬೇಕೇ ಬೇಕಾಗುತ್ತೆ. ವೀಕ್ಷಕರೇ, ನೋಡಿ, ಈ ತಿಂಗಳು ಪ್ರಮುಖ ಅಂಶವೆಂದರೆ ನಿಮಗೆ ಸಮರ್ಪಣೆ ಮತ್ತು ಸರಿಯಾದಂತಹ ಒಂದು ನಿರ್ದೇಶನವು ನಿಮ್ಮ ಜೀವನದಲ್ಲಿ ಅಪೇಕ್ಷಿತ ಫಲಿತಾಂಶಗಳನ್ನು ತರೋದರಲ್ಲಿ ಯಾವುದೇ ಥರದ್ದು ಅನುಮಾನ ಇರೋದಿಲ್ಲ. ಅದು ವೃತ್ತಿಯಾಗಿರಲಿ ಅಥವಾ ವ್ಯವಹಾರವಾಗಿರಲಿ, ಹಣಕಾಸು ಅಥವಾ ಶಿಕ್ಷಣ, ಯಾವುದೇ ಒಂದು ವಿಚಾರದಲ್ಲಿದ್ದರೂ ಕೂಡ ಸ್ವಲ್ಪ ನಿಮಗೆ ಸಮರ್ಪಣೆ ಮತ್ತು ಸರಿಯಾದಂತಹ ಒಂದು ನಿರ್ದೇಶನ ಇದ್ದರೆ ನಿಮಗೆ ಖಂಡಿತವಾಗಲೂ ನಿಮಗೆ ಈ ತಿಂಗಳು ಅತ್ಯಂತ ಫಲದಾಯಕವಾಗಿರುತ್ತೆ ಅನ್ನೋಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಲವು ಸಮಸ್ಯೆಗಳು ನಿಮಗೆ ಈ ತಿಂಗಳು ನಿಮಗೆ ಉದ್ಭವ ಆಗ್ಬೋದು. ಜಾಣ್ಮೆಯಿಂದ ಅದನ್ನು, ತಾಳ್ಮೆಯಿಂದ ನೀವು ಅದನ್ನು ಕುಳಿತುಕೊಂಡು ಯಾವ ರೀತಿ ಮಾಡಿದ್ರೆ ಇದು ಯಾವ ರೀತಿ ಒಂದು ಪರಿಹಾರ ಆಗ್ಬೋದು ಅನ್ನೋಂಥದ್ದನ್ನು ನೀವು ಮನಸ್ಸಿನಲ್ಲಿ ಲೆಕ್ಕಾಚಾರ ಹಾಕ್ಕೊಂಡು ಒಟ್ಟು ಮಾಡಿದ್ರೆ ಖಂಡಿತವಾಗ್ಲೂ ನೀವು ಅದರಲ್ಲಿ ಯಶಸ್ಸಾಗ್ತೀರಿ. ಪರಿಶ್ರಮ ಅನ್ನೋಂಥದ್ದು ನಿಮಗೆ ಈ ತಿಂಗಳು ತುಂಬಾ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ವೀಕ್ಷಕರೇ, ನೋಡಿ, ಆರ್ಥಿಕ ಸ್ಥಿತಿ ವಿಚಾರಕ್ಕೆ ಬಂದರೆ ಸಣ್ಣ ಪುಟ್ಟ ಸವಾಲುಗಳನ್ನು ನೀವು ಈ ತಿಂಗಳು ಎದುರಿಸಬೇಕಾಗ್ತದೆ ನೀವು. ಆದರೆ ಇದರ ಹೊರತಾಗಿ ನೀವು ಅತ್ಯುತ್ತಮ ಫಲಿತಾಂಶಗಳನ್ನು ನೀವು ಪಡೆಯುವಂಥ ಚಾನ್ಸಸ್ ನಿಮಗೆ ತುಂಬಾ ಇರ್ತದೆ. ಬಟ್ ಆರ್ಥಿಕ ಸ್ಥಿತಿ ನಿಮಗೆ ಬಲವಾಗಿದ್ರೂ ಕೂಡ ನೀವು ಬಲವಾಗಿ ಇದ್ರೂ ಕೂಡ ಈ ತಿಂಗಳು ನೀವು ಹಣದ ನಷ್ಟವನ್ನು ಅನುಭವಿಸುವಂತಹ ಒಂದು ಚಾನ್ಸಸ್ ನಿಮಗೆ ತುಂಬಾ ಇದೆ. ವೀಕ್ಷಕರೇ, ಹಾಗಾಗಿ ಆದರೆ ನೀವು ಹಣಕಾಸಿನ ವಿಚಾರದಲ್ಲಿ ನೀವು ಎಚ್ಚರಿಕೆಯಿಂದ ಚಲಿಸಬೇಕಾಗತ್ತೆ. ಈ ತಿಂಗಳು ತುಂಬ ಅಂದರೆ ತುಂಬ ನೀವು ಎಚ್ಚರಿಕೆಯಿಂದ ಚಲಿಸಬೇಕಾಗ್ತದೆ. ನೀವು ಎಚ್ಚರಿಕೆಯಿಂದ ಎಷ್ಟು ಹಣಕಾಸಿನ ನೀವು ಈ ತಿಂಗಳು ನೀವು ನಿಭಾಯಿಸ್ತೀರೋ ಅಷ್ಟು ನಿಮಗೆ ಹಣಕಾಸಿನ ಅಪಾಯವನ್ನು ತಪ್ಪಿಸೋಕೆ ನಿಮಗೆ ದಾರಿ ಆಗ್ತದೆ. ವೀಕ್ಷಕರೇ, ದಯವಿಟ್ಟು ಮೂರ್ಖತನದಿಂದ ವ್ಯವಹಾರಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಈ ತಿಂಗಳು ನಿಮಗೆ ಆರ್ಥಿಕ ವಲಯದಲ್ಲಿ ಕೆಲವೊಂದು ದೊಡ್ಡ ಪ್ರಯೋಜನಗಳನ್ನು ಪಡಿಬೋದು ನಿಮ್ಮ ಜಾಣ್ಮೆಯ ವಿಚಾರದಿಂದ. ಆಯಿತಾ, ವ್ಯವಹಾರದಲ್ಲಿ ಲಾಭ ಇರ್ತದೆ. ಈ ತಿಂಗಳು ನೀವು ಹಣವನ್ನು ಸಂಗ್ರಹಿಸೋಕ್ಕೂ ಕೂಡ ನಿಮಗೆ ತುಂಬ ಚಾನ್ಸಸ್ ತುಂಬಾ ಇರುತ್ತೆ. ವೀಕ್ಷಕರೇ, ನೋಡಿ, ವೃತ್ತಿ ಜೀವನಕ್ಕೆ ಬಂದರೆ ನೀವು ಈ ತಿಂಗಳು ನಿಮಗೆ ಗುರಿಗಳನ್ನು ನೀವು ಹೊಂದಿಸಲು ಅಥವಾ ಯೋಜನೆಗಳನ್ನು ರೂಪಿಸಲು ಮತ್ತು ಅವು ನಿಮಗೆ ಪರಿಣಾಮಕಾರಿಯಾಗಿ ಆಗಲಿಕ್ಕೆ ನಿಮಗೆ ಒಂದು ಉತ್ತಮವಾದಂಥ ಅವಕಾಶಗಳು ನಿಮಗೆ ಒದಗಿಸಿಕೊಡುವಂತಹ ಟೈಮ್ ನಿಮಗೆ ಫೆಬ್ರವರಿ ತಿಂಗಳು ಆಗಿರ್ತದೆ. ಅಂದರೆ ನೀವೇನಾದರೂ ಯೋಜನೆಗಳು ಏನಾದರೂ ಒಂದು ಪ್ಲ್ಯಾನ್ ಮಾಡಿದರೆ, ಒಂದು ವ್ಯವಹಾರದಲ್ಲಾಗಿರ್ಬೋದು, ವ್ಯಾಪಾರದಲ್ಲಾಗಿರ್ಬೋದು, ಅಂಥವ ನಿಮ್ಮ ಗುರಿ, ನಾನು ಈ ಗುರಿಯನ್ನು ನಾನು ತಲುಪಲೇಬೇಕು ನಾನು ಅನ್ನೋಂಥದ್ದು ಏನಾದರೂ ಇದ್ದರೆ ನಿಮಗೆ ಪರಿಣಾಮಕಾರಿಯಾಗಿ ನಿಮಗೆ ಅದು ಕಾರ್ಯಗತಗೊಳಿಸಲಿಕ್ಕೆ ನಿಮಗೆ ಈ ತಿಂಗಳು ನಿಮಗೆ ಒಂದು ಸದುಪಯೋಗವನ್ನು ಒಂದು ಸದಾವಕಾಶವನ್ನು ಇವತ್ತು ನಿಮಗೆ ಈ ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಆಗುವಂಥ ಚಾನ್ಸಸ್ ಇರ್ತದೆ. ಉದ್ಯೋಗದಲ್ಲಿರೋಂಥವರಿಗೆ ಈ ವರ್ಷ ಅಥವಾ ಈ ತಿಂಗಳು ನಿಮ್ಮ ಕೆಲಸದಲ್ಲಿ ಸ್ಥಿರತೆ ಮತ್ತು ಪ್ರಗತಿಯನ್ನು ತರ್ತದೆ. ಆಯಿತಾ, ಈ ತಿಂಗಳು ನೀವೇನಾದರೂ ವರ್ಕ್ ಮಾಡ್ತಾ ಇದ್ದರೆ, ಜಾಬ್ ಹೋಲ್ಡರ್ ಏನಾದರೂ ಆಗಿದ್ದರೆ ಸ್ಥಿರತೆ ಮತ್ತು ಪ್ರಗತಿಯನ್ನು ತಂದುಕೊಡ್ತದೆ. ನಿಮ್ಮ ಆತ್ಮವಿಶ್ವಾಸ ನಿಮ್ಮನ್ನು ಸರಿಯಾದ ದಿಕ್ಕಿನಲ್ಲಿ ನಿಮಗೆ ಈ ತಿಂಗಳು ಮುನ್ನಡೆಸುವಂತಹ ಒಂದು ಕೆಲಸ ಆಗ್ತದೆ. ವೀಕ್ಷಕರೇ, ವೈವಾಹಿಕ ಜೀವನಕ್ಕೆ ಬಂದರೆ ನೋಡಿ, ಈ ತಿಂಗಳು ನಿಮ್ಮ ಕುಟುಂಬ ಸಂಪೂರ್ಣವಾಗಿ ಅಂದರೆ ಬಹಳ ಚೆನ್ನಾಗಿ ಹೇಳಬೇಕಂದ್ರೆ ಅದ್ಭುತವಾಗಿರುತ್ತೆ ಅಂತ ಹೇಳ್ಬೋದು. ಈ ತಿಂಗಳು ನಿಮ್ಮ ಫ್ಯಾಮಿಲಿ ಅಂದರೆ ನಿಮ್ಮ ದಾಂಪತ್ಯ ಇರ್ಬೋದು, ಮಕ್ಕಳ ಜೀವನ ಇರ್ಬೋದು, ಒಟ್ಟು ವೈವಾಹಿಕ ಜೀವನಕ್ಕೆ ಬಂದರೆ ಸ್ವಲ್ಪ ನಿಮಗೆ ತುಂಬ ಅದ್ಭುತವಾಗಿರ್ತದೆ. ಕುಟುಂಬದಲ್ಲಿ ನಿಮಗೆ ಶಾಂತಿಯ ವಾತಾವರಣ ಸಿಗುತ್ತೆ. ಇದರೊಂದಿಗೆ ನೀವು ಮನೆಯಲ್ಲಿ ಸಂತೋಷ, ನೆಮ್ಮದಿ, ಆ ಒಂದು ವಾತಾವರಣ ನಿಮ್ಮ ಕುಟುಂಬದಲ್ಲಿ ಮತ್ತು ವೈವಾಹಿಕ ಜೀವನದಲ್ಲಿ ಖಂಡಿತವಾಗಿರ್ತದೆ. ಮನೆಯ ಸದಸ್ಯರಲ್ಲಿ ನಿಮಗೆ ಸಾಮರಸ್ಯ ಮತ್ತು ಐಕ್ಯತೆ ತುಂಬಾ ಬೇಕಾಗುತ್ತೆ. ವೀಕ್ಷಕರೇ, ನಿಮ್ಮ ತಂದೆಯ ಆರೋಗ್ಯ ನೋಡಿ, ನೆನಪಿಟ್ಕೊಳ್ಳಿ, ಇದು
ಸಿಂಹ ರಾಶಿ ಆಗಿರೋಂಥವ್ರು ನಿಮ್ಮ ತಂದೆಯ ಆರೋಗ್ಯವನ್ನು ನೋಡ್ಕೊಳ್ಳಿ. ಆಯಿತಾ, ನಿಮ್ಮ ತಂದೆಯ ಆರೋಗ್ಯವನ್ನು ನೋಡ್ಕೊಳ್ಳಿ. ಈ ತಿಂಗಳು ನೀವು ನಿಮ್ಮ ಕುಟುಂಬದೊಂದಿಗೆ ಒಂದು ತೀರ್ಥಯಾತ್ರೆಗೆ ಹೋಗುವಂತಹ ಒಂದು ಅವಕಾಶ ನಿಮಗೆ ಕಂಡು ಬರೋಂಥ ಚಾನ್ಸಸ್ ಇರುತ್ತೆ. ಅಥವಾ ಬೇರೆ ಯಾವುದಾದ್ರೂ ಒಂದು ಪುಣ್ಯ ಸ್ಥಳಕ್ಕೆ ಹೋಗುವಂತಹ ಒಂದು ಅವಕಾಶ ನಿಮಗೆ ಈ ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಖಂಡಿತವಾಗಲೂ ಆಗುವಂಥ ಚಾನ್ಸಸ್ ಇರ್ತದೆ. ಪ್ರೇಮ ವಿವಾಹಕ್ಕೆ ಬಂದರೆ ನೋಡಿ, ನಿಮ್ಮ ಪ್ರೇಮ ಸಂಗಾತಿಯೊಂದಿಗೆ ಏನಾದರೂ ವಿಷಯಕ್ಕೆ ಸಂಬಂಧಿಸಿದಂತೆ ನೀವು ಬಿರುಕು ಏನಾದರೂ ಉಂಟಾಗುವಂತಹ ಒಂದು ಚಾನ್ಸಸ್ ಇರ್ತದೆ. ಅಥವಾ ಕೆಲವೊಂದು ತಪ್ಪು ತಿಳುವಳಿಕೆಯಿಂದಾಗಿ ಸಂಬಂಧದಲ್ಲಿ ನಿಮಗೆ ಅಸಮಾಧಾನ ಉಂಟಾಗುವಂತಹ ಒಂದು ಸಾಧ್ಯತೆ ನಿಮಗೆ ಈ ತಿಂಗಳು ಖಂಡಿತವಾಗಲೂ ಕಂಡುಬರುವಂಥ ಚಾನ್ಸಸ್ ಇರ್ತದೆ. ಸಂಗಾತಿಯೊಂದಿಗೆ ನಿಮಗೆ ಯಾವುದೇ ವಾದವಿದ್ದರೆ, ಆಯಿತಾ, ಸಂಗಾತಿಯೊಂದಿಗೆ ನಿಮಗೆ ಅಂದರೆ ನಿಮ್ಮ ಮಿಸಸ್ ಜೊತೆ ಆಗಿರ್ಬೋದು, ಯಾವುದೇ ಥರದ್ದು ನಿಮಗೆ ಸಂಗಾತಿನಲ್ಲಿ ಜೊತೆಯಲ್ಲಿ ನಿಮಗೆ ವಾದ ಇದ್ದರೆ ಅದನ್ನು ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಆ ಸಮಸ್ಯೆಯನ್ನು ಪರಿಹರಿಸಲು ಪ್ರಯತ್ನಿಸಿ. ಕೋಪಗೊಳ್ಳುವಂತಹ ಅವಶ್ಯಕತೆ ಇಲ್ಲ. ಕೋಪಗೊಳ್ಳೋ ಬದಲು ಶಾಂತವಾಗಿ ಬಂದಿರುವಂತಹ ಸಮಸ್ಯೆಯನ್ನು ನೀವಿಬ್ಬರು ಗಂಡ ಹೆಂಡತಿ ಕುಳಿತುಕೊಂಡು ಪರಿಹರಿಸೋದ್ರಲ್ಲಿ ಯಾವುದೇ ಥರದ್ದು ನಿಮಗೆ ಸಮಸ್ಯೆ ಆಗೋದಿಲ್ಲ. ನೋಡಿ, ಆರೋಗ್ಯದ ವಿಚಾರಕ್ಕೆ ಬಂದರೆ ಈ ತಿಂಗಳು ನಿಮಗೆ ಒಂದು ಉತ್ತಮವಾದಂತಹ ಆರೋಗ್ಯ ನಿಮಗೆ ಇರುತ್ತೆ. ಸಿಂಹರಾಶಿಯವರಿಗೆ ಈ ತಿಂಗಳು ಉತ್ತಮವಾದಂತಹ ಒಂದು ಆರೋಗ್ಯ ಇರ್ತದೆ. ನಿಮಗೆ ಶೀತ ಮತ್ತು ಜ್ವರದ ದೂರುಗಳು ಅಂದರೆ ಸಣ್ಣ ಪುಟ್ಟ ಸ್ವಲ್ಪ ಆರೋಗ್ಯ ಸಮಸ್ಯೆ ಸಣ್ಣ ಪುಟ್ಟ ರೀತಿಯಲ್ಲಿ ಕಂಡು ಬರುತ್ತೆ. ಅಂದರೆ ಶೀತ ಆಗಿರ್ಬೋದು, ಕೆಲವೊಂದು ಜ್ವರ ಆಗಿರ್ಬೋದು, ಆ ರೀತಿಯಾದಂಥ ಸ್ವಲ್ಪ ಸಮಸ್ಯೆಗಳು ಬರ್ತದೆ. ದೈಹಿಕ ಆಯಾಸ ಮತ್ತು ಕೆಲವೊಂದು ಶಕ್ತಿ ಅಂದರೆ ನಿಮ್ಮ ದೇಹದಲ್ಲಿ ಕೆಲವೊಂದು ಶಕ್ತಿಯ ಕೊರತೆಯನ್ನು ನೀವು ಅನುಭವಿಸುವಂತಹ ಒಂದು ನಿಮಗೆ ಆಗುವಂಥ ಚಾನ್ಸಸ್ ಇರ್ತದೆ ವೀಕ್ಷಕರು. ಹಾಗಾಗಿ ಸಣ್ಣ ಪುಟ್ಟ ಕಾಯಿಲೆಗಳನ್ನು ಹೊರತುಪಡಿಸಿದ್ರೆ ಬೇರೆ ಇನ್ಯಾವುದೇ ಥರದ್ದು ನಿಮಗೆ ಈ ತಿಂಗಳಲ್ಲಿ ನಿಮಗೆ ಆರೋಗ್ಯದಲ್ಲಿ ತೊಂದರೆಗಳು ಇರುವಂಥದ್ದಲ್ಲ. ಆದಷ್ಟು ನೀವು ಸಸ್ಯಾಹಾರಿ, ಆಯಿತಾ, ಆದಷ್ಟು ನೀವು ಸಸ್ಯಾಹಾರಿ ಆಹಾರಕ್ಕೆ ನೀವು ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತೀರೋ ಅಷ್ಟು ನಿಮಗೆ ಖಂಡಿತವಾಗಲೂ ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಈ ಧೂಮಪಾನ ಮತ್ತು ಮದ್ಯಪಾನದಂತಹ ಕೆಟ್ಟ ಚಟಗಳಿಂದ ನೀವು ಎಷ್ಟು ದೂರ ಇರ್ತೀರೋ ಅಷ್ಟು ನಿಮಗೆ ಈ ತಿಂಗಳು ಆರೋಗ್ಯ ಉತ್ತಮವಾದಂಥ ಒಂದು ಫಲಪ್ರದಾಯಕವಾಗಿರ್ತದೆ ಅನ್ನೋಂಥದ್ದನ್ನು ತಿಳಿಸ್ಕೊಡ್ತೀವಿ. ನೋಡಿ, ಶಿಕ್ಷಣಕ್ಕೆ ಬಂದರೆ ಸಿಂಹರಾಶಿ ವಿದ್ಯಾರ್ಥಿಗಳು ಈ ತಿಂಗಳು ಸ್ವಲ್ಪ ದುರ್ಬಲವಾಗಿ ಇರ್ತಾರೆ. ಸಿಂಹರಾಶಿಗೆ ಒಳಪಟ್ಟಂತಹ ಈ ವಿದ್ಯಾರ್ಥಿಗಳು ಏನು ಎಜುಕೇಷನ್ ಮಾಡ್ತಾ ಇದ್ದೀರಿ ವಿದ್ಯಾರ್ಥಿಗಳು, ಈ ತಿಂಗಳು ಸ್ವಲ್ಪ ನಿಮಗೆ ದುರ್ಬಲವಾಗಿ ಇರ್ತದೆ, ಅಂದರೆ ವೀಕ್ ಇರ್ತದೆ. ನಿಮಗೆ ಈ ತಿಂಗಳು ಅಷ್ಟು ನಿಮಗೆ ಸಪೋರ್ಟ್ ನಿಮಗೆ ಶಿಕ್ಷಣಕ್ಕೆ ಕೊಡುವಂಥದ್ದು ಇರೋದಿಲ್ಲ. ನೀವು ಈ ತಿಂಗಳು ಎಷ್ಟು ನೀವು ಅಧ್ಯಯನದಲ್ಲಿ ಸವಾಲುಗಳನ್ನು ಸ್ವೀಕರಿಸ್ತೀರೋ ಅಷ್ಟು ನಿಮಗೆ ಮುಂದೆ ನಿಮಗೆ ಖಂಡಿತವಾಗಲೂ ಒಳ್ಳೆಯದಾಗಂಥ ಚಾನ್ಸಸ್ ಇರ್ತದೆ. ಹಲವು ನಿಮಗೆ ಪರೀಕ್ಷೆಗಳು ಬರ್ಬೋದು, ಹಲವು ಸಂಕಷ್ಟಗಳು ಈ ತಿಂಗಳು ವಿದ್ಯಾರ್ಥಿಗಳಿಗೆ ಕಂಡು ಬರುವಂತಹ ಒಂದು ಚಾನ್ಸಸ್ ತುಂಬಾ ಅಂದರೆ ತುಂಬ ಇರ್ತದೆ ವೀಕ್ಷಕರೇ. ಖಂಡಿತವಾಗಲೂ ಸಿಂಹರಾಶಿಯವರು ಈ ತಿಂಗಳು ಪ್ರಯಾಣ ಮಾಡಬೇಕಾದರೂ ಬಹಳ ಜಾಗೃತಿಯನ್ನು ವಹಿಸಬೇಕಾಗ್ತದೆ. ದೂರದ ಪ್ರಯಾಣದಲ್ಲೂ, ಅದರಲ್ಲೂ ದೂರದ ಪ್ರಯಾಣದಲ್ಲಿ ಖಂಡಿತವಾಗಲೂ ಸ್ವಲ್ಪ ಜಾಗೃತಿ ಇಟ್ಟು ನೀವು ಪ್ರಯಾಣವನ್ನು ಮಾಡಿದ್ರೆ ಖಂಡಿತವಾಗಲೂ ಒಳ್ಳೆಯದು. ತಾಳ್ಮೆ, ಆತ್ಮವಿಶ್ವಾಸ ನಿಮಗೆ ಈ ತಿಂಗಳು ಬಹಳ ಇಂಪಾರ್ಟೆಂಟ್ ಆಗಿರ್ತದೆ ವೀಕ್ಷಕರೇ. ನೋಡಿ, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ, ಆಯಿತಾ, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಥವಾ ಓಂ ಶ್ರೀ ಪರಿಮಳಾಚಾರ್ಯಾಯ ಅಂತ ನಿಮ್ಮ ಏನೇ ಕಷ್ಟಗಳಿದ್ರೂ ಕೂಡ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಪರಿಮಳಾಚಾರ್ಯಾಯ ನಮಃ ಅಥವಾ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳಿ ಕಮೆಂಟನ್ನು ಮಾಡಿ. ಆ ಗುರುರಾಯರ ಆಶೀರ್ವಾದ ನಿಮಗೆ ಖಂಡಿತವಾಗಲೂ ಸಿಂಹರಾಶಿಯವರಿಗೆ ಈ ತಿಂಗಳು ಒಂದು ಬಲವಾಗಿ ಇರ್ತದೆ ಅನ್ನೋಂಥದ್ದನ್ನು ತಿಳಿಸ್ಕೊಡ್ತೀನಿ ವೀಕ್ಷಕರು. ನೋಡಿ, ಇನ್ನು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬನ್ನು ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಸಿಂಹರಾಶಿ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ವೀಕ್ಷಕರೇ. ನಮಸ್ಕಾರ, ಧನ್ಯವಾದಗಳು.